ಗಣತಿ ಮಾಡಿ ಮಾಹಿತಿ ಕೊಡೋದಕ್ಕಾಗಿ ಹತ್ತು ವರ್ಷಕ್ಕೊಮ್ಮೆ ಬರ್ತೈತಿ ಗಣತಿ, ನೀವೆಲ್ಲ ಕೊಡ್ರಪ್ಪ ಸರಿಯಾದ ಮಾಹಿತಿ. 10 ವರ್ಷಕ್ಕೊಮ್ಮೆ ಬರ್ತೈತಿ ಗಣತಿ, ನೀವೆಲ್ಲ ಕೊಡ್ರಪ್ಪ ಸರಿಯಾದ ಮಾಹಿತಿ. ನಾವು ಬಂದೇವ ಗಣತಿಯ ಮಾಡದಕ್ಕ ಮಾಡಿ ಸರಿಯಾದ ಮಾಹಿತಿ ಕೊಡಲಿಕ್ಕ. ಹೋಗೋಣ, ಎಲ್ಲ ಗಣತಿ ಮಾಡಕ್ ಹೋಗೋಣ. ಯಾವ ಕಡೆ ಹೋಗೋಣ ಈಗ? ಯಾವ ಕಡೆ ಹೋಗೋಣ? ಯಾವ ಕಡೆ ಸ್ವಚ್ಛ ಐತಿ ನೋಡ್ರಿ, ಯಾವ ಕಡೆ ಭಾಳ ಜನ ಇರಲ್ಲ ಅಲ್ಲಿ ಹೋಗೋಣ. ಫಸ್ಟ್ ನಾವು ಊರಿನ ಪ್ರಮುಖರ ಮನೆ, ಗೌಡ್ರ ಮನೆಗೆ ಹೋಗ್ಬಿಡೋಣ. ಹೇಗಂತೀರಿ? ಈ ಊರಾಗ ಗೌಡ್ರೆಲ್ಲ ಇಲ್ಲ, ಗೌಡ್ತೀರಿ ಭಾಳ. ಈಗ ನೋಡ್ರಿ, ಈಗ 2027 ಗಣತಿ ಬಂದೈತಿ. ಈಗ 2026 ಇದೇವೆ ನಾವು. 27 ಗಣತಿ ಪೂರ್ವ ತಯಾರಿ ನಡೆದೈತಿ, ಹೌದಲ್ಲ? ಮತ್ತೆ ಇದು ಪೂರ್ವ ತಯಾರಿ ಅಂತೇಳಿ ನಾವು ಮನೆ ಪಟ್ಟಿ ಮಾಡೋದೈತಿ. ಹೋಗೋಣಲ್ಲ? ಹೋಗೋಣ. ಇದು ನಮ್ ಸೌಭಾಗ್ಯ ಅಂತ ತಿಳ್ಕೊತೇವೆ. ಏನಂತೀರಿ ನೀವು? ಏನಪ್ಪ ರಮಣ, ಸೌಭಾಗ್ಯ ಸೌಭಾಗ್ಯ ಅಂತಿ. ಎಂತ ಸೌಭಾಗ್ಯ ಮರೆಯ? ಈ ಗಣತಿ ಮಾಡಿ ಮಾಡಿ ಸಾಕಾಗಿದೆ ನಮಗೆ. ಈ ಗಣತಿ ಮಾಡೋದೇ ನಮ್ ಸೌಭಾಗ್ಯ ಐತಿ. ಇದರಿಂದ ಬಹಳ ಪ್ರಯೋಜನ ಐತಿ. ಇದು ಮಾಡಿದ್ಮೇಲೆ ಗೊತ್ತಾಗ್ತೈತಿ ಇದು ದೇಶ ತುಂಬಾ ಗಣತಿ ನಡೆದೈತಿ. ನಮ್ ಕಡೆ ಒಂದೇ ಅಲ್ಲ, ಇದಕ್ಕೋಸ್ಕರ ಎಷ್ಟೊಂದು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಎಲ್ಲ ನಮ್ಗೆಲ್ಲ ಗಣತಿ ತರಬೇತಿ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಅದು ಇಂಪಾರ್ಟೆಂಟ್ ಹೌದಾ? ಐತಲ್ಲ? ಇಂಪಾರ್ಟೆಂಟ್ ಐತಿ ಅನ್ನೋದೇನ್ ದೊಡ್ಡದಲ್ಲ. ಆದ್ರೆ ಏನಾಗೈತಿ ಅಂದ್ರೆ, ಹೋದ ಸಾರಿ ರಜೆ ಒಳಗ ಆ ಗಣತಿ ಆಯ್ತು, ಅದ್ರ ಹಿಂದಿನ ರಜೆ ಒಳಗೆ ಈ ಗಣತಿ ಆಯ್ತು, ಮತ್ ಈಗ ನೋಡಿದ್ರೆ ಈ ತರ ಗಣತಿ. ನಾವಿನ್ನೂ ಬಿಸಿ ಊಟದ ಮಾಹಿತಿ ಕೊಡ್ಬೇಕು, LBS ಮಾಡ್ಬೇಕು, CC ಅಪ್ಡೇಷನ್ ಮಾಡ್ಬೇಕು. ಇವೆಲ್ಲ ಬಂದು ನಮ್ಗೆ ಒಪ್ಪಿಸ್ಕೊಂತೇವಲ್ಲ ಅಂತ. ಎಲ್ಲ ಐತಿ, ನಾವೆಲ್ಲಾದ್ರೂ ಕೆಲಸನೂ ಮಾಡಕ್ಕೆ ಬೇಕ. ಈಗ ಬ್ಯಾಂಕಿಗೆ ಹೋಗಿ ನೋಡ್ರಿ, ಅವ್ರು ಹಣಕಾಸಿನ ಕೆಲಸ ಮಾಡ್ತಾರೆ. ಆದ್ರೆ ನಾವು ಶಿಕ್ಷಕರಂದ್ರೆ ಹಣಕಾಸಿನ ಕೆಲಸನೂ ಮಾಡ್ತೀವಿ, ಪಾಠನೂ ಮಾಡ್ತೀವಿ, ಬಿಸಿ ಊಟನೂ ಮಾಡ್ತೀವಿ, ಮೊಟ್ಟೆನೂ ಕೊಡ್ತೀವಿ, ಗಣತಿನೂ ಮಾಡ್ತೀವಿ, ಮತ್ತೆ BLO ಕೆಲಸ ಅದು ಮಾಡ್ತೀವಿ. ನಾವು ಒಂಥರ ಆಲ್ರೌಂಡರ್ ಅಪ್ಪ. ಅದಕ್ಕೆ ಮತ್ತೆ ಎಲ್ಲ ಕೆಲಸನೂ ತಿರ್ಗಾ ನಮ್ಮ ಕಡೆನೇ ಬರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಈ ಗಣತಿ ಮಾಡೋದ್ರಿಂದ ಬಹಳ ಉಪಯೋಗ ಐತಿ. ಅದೇನಂತ ಗೌಡ್ರ ಮನೆಗೆ ಹೋದಾಗ ಮತ್ತೊಮ್ಮೆ ಚರ್ಚೆ ಮಾಡೋಣ, ಅಲ್ಲಿ ಇನ್ನೂ ಹೆಚ್ಚಿನ ವಿಷಯ ಗೊತ್ತಾಗ್ತೈತಿ. ಈಗ ಹೇಳ್ತಾ ಇದ್ರೆ